ನಮಸ್ಕಾರ ವೀಕ್ಷಕರೇ, ಖುಷೀಸ್ ಹೆಲ್ದಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಮನೆಯಲ್ಲೇ ಸುಲಭವಾಗಿ ಪ್ಲಮ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೇನ್ ಹತ್ರದಲ್ಲೇ ನ್ಯೂ ಇಯರ್, ಕ್ರಿಸ್ಮಸ್ ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಮನೇಲೂ ನಿಮ್ಗೆ ಯಾರ್ದಾದ್ರೂ ಬರ್ಡೇ ಇತ್ತಂದ್ರೆ ನೀವು ಮನೇಲೇನೆ ಸುಲಭವಾಗಿ ಪ್ಲಮ್ ಕೇಕ್ ನ ಮಾಡಿ ಕೊಡೋದ್ರಿಂದ ಎಲ್ರು ಖುಷಿ ಪಡ್ತಾರೆ. ಮಕ್ಕಳು ತುಂಬಾ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ಯಾಕೆಂದ್ರೆ ತುಂಬಾ ಕಲರ್ಫುಲ್ ಆಗಿರುತ್ತೆ, ತುಂಬಾ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ, ಹೆಲ್ದಿ ಆಗಿರುತ್ತೆ. ಸೊ ಮನೇಲೆ ಮಾಡಿದಾಗ ಅದೊಂದು ಖುಷಿ ಇರುತ್ತೆ. ಆ ಖುಷಿಯಿಂದ ಎಲ್ರು ತುಂಬಾನೇ ಇಷ್ಟಪಟ್ಟು ತಿನ್ನೋ ಅಂತಹ ಪ್ಲಮ್ ಕೇಕ್ ಅನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಪ್ಲಮ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಓಕೆ, ಈಗ ಪ್ಲಮ್ ಕೇಕ್ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಒಣ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ. ಹಾಗೆ ಕಪ್ಪು ಒಣ ದ್ರಾಕ್ಷಿ, ಸ್ವಲ್ಪ ಸಾಫ್ಟ್ ಖರ್ಜೂರ ಅಥವಾ ಡ್ರೈ ಖರ್ಜೂರ ಬೇಕಿದ್ದಲ್ಲಿ ಅದನ್ನು ತಗೋಬೋದು. ಹಾಗೆ ಗ್ರೀನ್ ಹಾಗೂ ರೆಡ್ ಕಲರ್ ಟೂಟಿ ಫ್ರೂಟಿ, ಹಾಗೆ ಸ್ವಲ್ಪ ಚೆರಿಯನ್ನು ತಗೊಂಡಿದ್ದೀನಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನೀಗ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಆರೆಂಜ್ ಜ್ಯೂಸನ್ನು ಹಾಕಿ ನೆನೆಸ್ತಾ ಇದ್ದೀನಿ. ನೀವು ಹೋಮ್ ಮೇಡ್ ಆರೆಂಜ್ ಜ್ಯೂಸ್ ಇತ್ತಂದರೆ ಅದನ್ನು ಕೂಡ ಬಳಸ್ಕೋಬೋದು. ಒಂದು 2 ದಿನ ಮುಂಚಿತವಾಗಲೇ ನೆನೆಸಿ ಇಟ್ಟರೆ ತುಂಬ ಚೆನ್ನಾಗಾಗತ್ತೆ. ಅಷ್ಟೆಲ್ಲ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಮಿನಿಮಮ್ 2 hours ಆದರೂ ನಾವು ಇದನ್ನೆಲ್ಲ ನೆನೆಸಿ ಇಡಬೇಕು. ಆರೆಂಜ್ ಜ್ಯೂಸ್ ಇದು ಮುಳುಗೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಸೊ ಇದನ್ನು ಈಗ ಮುಚ್ಚಳ ಮುಚ್ಚಿ 2 hours ಇದನ್ನು ಚೆನ್ನಾಗಿ ನೆನೆಯೋಕ್ಕಿಡೋಣ. ಓಕೆ, ಈಗ ಪ್ಲಮ್ ಕೇಕ್ ಮಾಡೋದಕ್ಕೆ ನೆಕ್ಸ್ಟ್ ಸ್ಟೆಪ್ಪು ಕ್ಯಾರಮಲೈಸ್ ಶುಗರ್ ಸಿರಪ್. ಸೊ ಇದನ್ನು ಮಾಡೋದಕ್ಕೆ ನಾನು ಸ್ಟವ್ ಹಚ್ಚಿ ಒಂದು ಪ್ಯಾನನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಓಕೆ, ಇದಕ್ಕೆ ನಾನು ಏನೇ ಮೆಷರ್ ಮಾಡಿದ್ರು ಈ ಕಪ್ಪಲ್ಲೇ ಮೆಷರ್ ಮಾಡಿ ತೋರಿಸ್ತೀನಿ. ಈ ಕೇಕ್ ಮಾಡೋದಕ್ಕೆ ನಾನು ಈ ಕಪ್ಪಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಕಪ್ಪಲ್ಲಿ ಒಂದು 1/4 ಕಪ್ ಆಗೋಷ್ಟು ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ಸೊ ಇದನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕರ್ಗಕ್ಕೆ ಬಿಡೋಣ ಸಕ್ಕರೆನ. ಸೊ ಈ ಕ್ಯಾರಮಲೈಸ್ ಶುಗರ್ ಸಿರಪ್ ಮನೇಲೇನೆ ನಾವು ತಯಾರಿ ಮಾಡ್ಕೋಬೋದು. ಹಾಗೆ ಕೇಕ್ಗೆ ಒಳ್ಳೆ ಕಲರ್ ಮತ್ತು ಫ್ಲೇವರನ್ನು ಕೊಡುತ್ತೆ. ಸೊ ನೋಡಿ, ಈ ರೀತಿ ಸ್ಲೋ ಆಗಿ ಕರಗ್ತಾ ಬರುತ್ತೆ. ಸೊ ಇದು ಸ್ವಲ್ಪ ಲೈಟ್ ಬ್ರೌನ್ ಆಗಿ ಕಲರ್ ಚೇಂಜಸ್ ಆಗಿದೆ ಅನ್ನುವಾಗ ಕ್ಯಾರಮಲೈಸ್ ಶುಗರ್ ಸಿರಪ್ ರೆಡಿ ಇದೆ ಅಂತ ನೋಡಿ. ಈಗ ಸ್ಲೋ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಈಗ ಲೈಟ್ ಆಗಿ ಬ್ರೌನ್ ಕಲರ್ ಬರ್ತಾ ಇದೆ. ಸೊ ಈಗ ಇದು ಕಂಪ್ಲೀಟ್ ಆಗಿ ಕ್ಯಾರಮಲೈಸ್ ಸಿರಪ್ ರೆಡಿ ಇದೆ ಅಂತ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಸ್ಟವ್ ಆಫ್ ಮಾಡಿಕೊಂಡು ನಾನು ಆಲ್ರೆಡಿ ಸಕ್ಕರೆ ತಗೊಂಡಿದ್ನಲ್ವ, ಅದೇ ಕಪ್ಪಲ್ಲಿ 1/4 ಕಪ್ ಅಷ್ಟು ನೀರನ್ನು ತಗೊಂಡಿದ್ದೀನಿ. ಇದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೊ ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ಈ ಶುಗರ್ ಸಿರಪ್ ತುಂಬ ಗಟ್ಟಿ ಆಗೋದಿಲ್ಲ, ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಸೊ ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡೋಣ. ಓಕೆ ವೀಕ್ಷಕರೇ, ಈಗ ನಾವು ಬ್ಯಾಟರ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ ಅನ್ನ ತಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋದ್ರಿಂದ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಂಡು ಬ್ಲೆಂಡ್ ಆಗುತ್ತೆ. ಆ ಕಾರಣದಿಂದ ನಾನು ಮಿಕ್ಸಿ ಜಾರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಕೇಕ್ ಮಾಡೋದಕ್ಕೆ ನಾನು ಒಂದು ಸಣ್ಣ ಕಪ್, ಅಂದ್ರೆ ಒಂದು ಜಾಮೂನ್ ತಿನ್ನೋ ಅಂತಹ ಕಪ್ನಲ್ಲಿ ಮೆಷರ್ಮೆಂಟ್ ಅನ್ನ ತಗೊತಾ ಇದ್ದೀನಿ. ಸೊ ಆಲ್ರೆಡಿ ನಾನೀಗ 1/4 ಕಪ್ ಆಗುವಷ್ಟು ಕ್ಯಾರಮೆಲ್ ಸಿರಪ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ಬೌಲಲ್ಲಿ ನಾನು 1/2 ಕಪ್ ಆಗುವಷ್ಟು ಸಕ್ಕರೆಯನ್ನ ಹಾಕೊತಾ ಇದ್ದೀನಿ. ತುಂಬಾ ಸಿಹಿ ಜಾಸ್ತಿ ಬೇಕು ಅನ್ನೋರು ಒಂದು 3/4 ಕಪ್ನಷ್ಟು ಸಕ್ಕರೆಯನ್ನ ಬಳಸ್ಕೋಬಹುದು. ಒಂದು ಮೈಲ್ಡ್ ಆಗಿದ್ರೇನೆ ಚೆನ್ನಾಗಿರುತ್ತೆ ಪ್ಲಮ್ ಕೇಕ್ ಎಲ್ಲ. ಸೊ ಹಾಗಾಗಿ ನಾನು 1/2 ಕಪ್ ಆಗುವಷ್ಟು ಸಕ್ಕರೆಯನ್ನ ಹಾಕೊತಾ ಇದ್ದೀನಿ. ಸೊ ಟೋಟಲ್ ಆಗಿ ನಾನು 3/4 ಕಪ್ ಸಕ್ಕರೆಯನ್ನ ಬಳಸಿದಾಗೆ ಆಗುತ್ತೆ. ಸೊ 1/4 ಕಪ್ ಅಷ್ಟು ಕ್ಯಾರಮೆಲ್ ಸಿರಪ್ ಅನ್ನ ಮಾಡ್ಕೊಂಡಿದ್ದೀನಿ. ಇನ್ನು 1/2 ಕಪ್ ಅಷ್ಟು ನಾನು ಸಕ್ಕರೆನ ಈ ಮಿಕ್ಸಿ ಜಾರಲ್ಲಿ ಈಗ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಪೀಸ್ ಚಕ್ಕೆಯನ್ನ ಹಾಕೊತಾ ಇದ್ದೀನಿ. ಹಾಗೆ ಒಂದು ಏಲಕ್ಕಿ ಫ್ಲೇವರಿಗೋಸ್ಕರ,
ಹಾಗೆ ನಟ್ ಮೇಜ್, ಜಾಕಾಯಿ ಹೂವು ಇದ್ದಲ್ಲಿ ಬಳಸ್ಬೋದು ಫ್ಲೇವರಿಗೋಸ್ಕರ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಗೆ ಶುಂಠಿ ಪೌಡರ್ ಏನಾದರೂ ಇತ್ತಂದರೆ ನೀವು ಅದನ್ನು ಕೂಡ ಬಳಸ್ಕೋಬೋದು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನೀಗ ಪೌಡರ್ ಮಾಡ್ಕೊತೀನಿ. ಸೊ ಈಗ ಇದಕ್ಕೆ ಮೊಟ್ಟೆ ಇಷ್ಟ ಇಲ್ಲ, ಎಗ್ಲೆಸ್ ಕೇಕ್ ಮಾಡಬೇಕು ಅನ್ನೋರು ನಾನೇನು ಕಪ್ ತೋರಿಸ್ದೆ ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕಿ ಎಗ್ಲೆಸ್ ಕೇಕ್ ಮಾಡ್ಕೋಬೋದು. ಎಗ್ ಯೂಸ್ ಮಾಡಿ ಮಾಡೋರು ಒಂದು ಮೊಟ್ಟೆಯನ್ನು ಹಾಕೊಳ್ಳೋಣ. ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಮೊಟ್ಟೆಯನ್ನು ಬಳಸ್ತಾ ಇದ್ದೀನಿ. ನೀವು ಹೆಚ್ಚಾಗಿ ಮಾಡೋದಾದರೆ ಒಂದು ಸ್ವಲ್ಪ ದೊಡ್ಡ ಕಪ್ಪಲ್ಲಿ ಮಾಡ್ತೀನಿ ಅನ್ನೋದಾದರೆ 2 ಮೊಟ್ಟೆಯನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಮೊಟ್ಟೆ ತುಂಬ ಜಾಸ್ತಿ ಆದರೂ ಓವರ್ ಮಾಯಿಸ್ಟ್ ಆಗಿ ಕೇಕ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊಟ್ಟೆ ಕನ್ಸಿಸ್ಟೆನ್ಸಿನ ಸ್ವಲ್ಪ ನೋಡಿಕೊಂಡು ಹಾಕೋಬೇಕಾಗತ್ತೆ. ಸೊ ನಾನಿಲ್ಲಿ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಟೋಟಲ್ 2 ಕಪ್ ಆಗುವಷ್ಟು ಹಿಟ್ಟಿಗೆ ಕೇಕನ್ನು ಮಾಡ್ಕೊತಾ ಇದ್ದೀನಿ. ಹಾಗಾಗಿ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಕೋಕೋ ಪೌಡರನ್ನು ಹಾಕೊತಾ ಇದ್ದೀನಿ. ಕೋಕೋ ಪೌಡರ್ ಒಳ್ಳೆ ಘಮ ಕೊಡುತ್ತೆ. ಹಾಗೆ ಆಲ್ರೆಡಿ ಮಾಡಿಟ್ಕೊಂಡಿರುವಂತಹ ಕ್ಯಾರಮೆಲ್ ಶುಗರ್ ಸಿರಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರನ್ನು ಹಾಕೊತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಹಾಕೊತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಬೇಕಿದ್ದಲ್ಲಿ ನೀವು ತುಪ್ಪ ಅಥವಾ ಮೆಲ್ಟೆಡ್ ಬಟರನ್ನು ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಬಟರ್ ಯೂಸ್ ಮಾಡ್ಕೋಬೋದು. ಹಾಗೆ ಅರ್ಧ ಕಪ್ ಆಗುವಷ್ಟು ಹಾಲು, ಕಾಯಿಸಿ ಆರಿಸಿಟ್ಕೊಂಡಿರೋಂತಹ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ನೀಟಾಗಿ ಒಂದ್ಸಲ ಮಿಕ್ಸಿ ಮಾಡ್ಕೊಬಿಡೋಣ. ಸೊ ನೋಡಿ, ಒಂದಕ್ಕೊಂದು ನೀಟಾಗಿ ಹೊಂದ್ಕೊಂಡು ನೀಟಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದೆಲ್ಲವನ್ನು ಕೂಡ ನೀವು ಸೇರಿಸ್ಕೋಬೋದು. ನಾನಿಲ್ಲಿ ಬಾದಾಮಿ ಹಾಗೂ ಗೋಡಂಬಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಸೊ ಈಗ ಆಲ್ರೆಡಿ ನಾನು ಈ ಫ್ರೂಟ್ಸನ್ನೆಲ್ಲ ನೆನೆಸಿಟ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ನೆಂದು ಸಾಫ್ಟ್ ಆಗಿದೆ ಅಂತ. ಇದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಜ್ಯೂಸ್ ಸಮೇತ ನಾನು ಈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮತ್ತೆ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ಇಡ್ಲಿ ಹಿಟ್ಟಿನ ಹದಕ್ಕೆ ಬ್ಯಾಟರ್ ರೆಡಿಯಾಗಿದೆ. ಸೊ ಈಗ ಇದನ್ನು ಕೇಕ್ ಟ್ರೇಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಕೇಕ್ ಟಿನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಕೇಕ್ ಟಿನ್ ಇಲ್ಲ ಅಂದವರು ನಿಮ್ಮ ಮನೇಲಿ ಯಾವುದಾದ್ರೂ ಸಿಲ್ವರ್ ಪಾತ್ರೆ ಇದ್ದಲ್ಲಿ ಅದರಲ್ಲೂ ಕೂಡ ಮಾಡ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಳ್ಳೋಣ. ಈ ಟಿನ್ಗೆ ಈ ರೀತಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಡಸ್ಟಿಂಗ್ ಮಾಡ್ಕೋಬೇಕು. ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಸುತ್ತ ಸ್ಪ್ರೆಡ್ ಮಾಡಿಕೊಂಡಾಗ ಆ ಕೇಕ್ ಏನಿದೆ ಅದು ಅಂಟ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿ ನೀಟಾಗಿ ಡಸ್ಟಿಂಗ್ ಮಾಡ್ಕೋಬೇಕು. ಇಲ್ಲ ಅಂದರೆ ಬಟರ್ ಪೇಪರ್ ಇದ್ದಲ್ಲಿ ಬಟರ್ ಪೇಪರೇ ಹಾಕೋಬೋದು. ಈಗ ಈ ಟಿನ್ಗೆ ನಾವು ಆಲ್ರೆಡಿ ಮಾಡಿಟ್ಕೊಂಡಿರೋಂತಹ ಕೇಕ್ ಬ್ಯಾಟರನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕಂಪ್ಲೀಟಾಗಿ ಬ್ಯಾಟರನ್ನು ನಾನು ಈ ಟಿನ್ಗೆ ಹಾಕ್ಕೊಂಡಿದ್ದೀನಿ, ಕೇಕ್ ಟಿನ್ಗೆ. ಈಗ ನಾನು 2 ಮೆಥಡಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಏರ್ ಫ್ರೈಯರ್ ಹಾಗೂ ಏರ್ ಫ್ರೈಯರ್ ಇಲ್ಲ ಅಂದವರು ಸ್ಟವಲ್ಲೇ ಕೂಡ ಮಾಡ್ಕೋಬೋದು. ಸೊ ಸ್ಟವ್ ಹಚ್ಚಿ ಈ ರೀತಿ ಒಂದು ಕಡಾಯನ್ನು ಕಾಯಕ್ಕೆ ಇಟ್ಕೊಬೇಕು. ಸ್ವಲ್ಪ ದಪ್ಪ ತಳ ಇರುವಂತಹ ಸಿಲ್ವರ್ ಪಾತ್ರೆಯನ್ನು ತಗೊಂಡ್ರೆ ಒಳ್ಳೆಯದು. ಓಕೆ, ಈ ರೀತಿ ಒಂದು ಸ್ಟ್ಯಾಂಡನ್ನು ಪ್ಲೇಸ್ ಮಾಡಿ, ಅಥವಾ ಪುಡಿ ಉಪ್ಪು ಅಥವಾ ಕಲ್ಲುಪ್ಪನ್ನು ಕೂಡ ಹಾಕೋಬೋದು. ಹಾಕ್ಕೊಂಡು ಈ ರೀತಿ ಟಿನ್ನನ್ನು ಇದ್ರ ಮಧ್ಯೆ ಪ್ಲೇಸ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಮುಚ್ಚುಳನ ಮುಚ್ಚಿ ಒಂಚೂರು ಗ್ಯಾಪ್ ಕೊಡಬೇಕು. ಈ ರೀತಿ ಕೊಟ್ಟು ಮೀಡಿಯಂ ಫ್ಲೇಮಲ್ಲಿ, ಸಣ್ಣ ಉರಿಗಿಂತ ಸ್ವಲ್ಪ ಜಾಸ್ತಿ, ದೊಡ್ಡ ಉರಿಗಿಂತ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇದನ್ನು 35 to 40 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. ಈಗ ನಾನು ಇದನ್ನು ಏರ್ ಫ್ರೈಯರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಈಗ ಏರ್ ಫ್ರೈಯರಲ್ಲಿ ಮಾಡೋರು
ಏರ್ ಫ್ರೈಯರಲ್ಲಿ ಒಂದು 5 ನಿಮಿಷ ಪ್ರೀ ಹೀಟ್ ಮಾಡ್ಕೊಬೇಕಾಗತ್ತೆ. ಸೊ ಮೆನುಗೆ ಹೋಗಿ ಕೇಕನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 3 to 5 ಮಿನಿಟ್ಸ್ ಇದನ್ನು ಪ್ರೀ ಹೀಟ್ ಆಗೋದಕ್ಕೆ ಬಿಡೋಣ. ಸೊ ಈಗ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡೋಣ. ನಿಮ್ಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದರಿಂದ ಈ ರೀತಿ ಗಾರ್ನಿಷ್ ಮಾಡ್ಕೋಬೋದು. ಸ್ವಲ್ಪ ಟೂಟಿ ಫ್ರೂಟಿ ಕೂಡ ಹಾಕೊಳ್ಳೋದ್ರಿಂದ ಮಕ್ಕಳು ಕಲರ್ಫುಲ್ ಆಗಿರೋದಕ್ಕೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಈಗ ಗಾರ್ನಿಷಿಂಗ್ ಮಾಡಾಗಿದೆ. ಈಗ ಕೇಕ್ ಬ್ಯಾಟರ್ ರೆಡಿ ಇದೆ. ಇದನ್ನು ಏರ್ ಫ್ರೈಯರ್ ಒಳಗಡೆ ಪ್ಲೇಸ್ ಮಾಡ್ಕೊಳ್ಳೋಣ. ಸೊ ಈಗ ಇದನ್ನು ಏರ್ ಫ್ರೈಯರಲ್ಲಿ ಫಿಟ್ ಮಾಡೋಣ. ಸೊ ಏರ್ ಫ್ರೈಯರಲ್ಲಿ ಫಿಟ್ ಮಾಡಿದ ನಂತರ ಆನ್ ಮಾಡಿಕೊಂಡು ಮೆನುಗೆ ಹೋಗಿ ಕೇಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 30 ಮಿನಿಟ್ಸ್ ಇದನ್ನು ಬೇಕಾಗೋದಕ್ಕೆ ಬಿಡೋಣ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಲ್ವಾ, ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಈಗ ನಾನೊಂದು ಚಾಕುವಿನಿಂದ ಚುಚ್ಚಿ ನೋಡ್ತಾ ಇದ್ದೀನಿ. ನೋಡಿ ಒಂದು ಚೂರೂ ಅಂಟ್ಕೊಂಡಿಲ್ಲ. ಈ ರೀತಿ ಅಂಟದೇ ಇದ್ದಾಗ ಕೇಕು ಕಂಪ್ಲೀಟಾಗಿ ಬೆಂದಿದೆ ಅಂತ. ಅಥವಾ ಟೂತ್ ಪಿಕ್ ಇದ್ದಲ್ಲಿ ಟೂತ್ ಪಿಕ್ಕಲ್ಲೇ ನೀವು ಚೆಕ್ ಮಾಡ್ಕೋಬೋದು ಚುಚ್ಚಿ. ಸೊ ಈಗ ಕೇಕ್ ರೆಡಿ ಇದೆ. ಸೊ ಇದನ್ನು ಕಂಪ್ಲೀಟಾಗಿ ನಾವು ತಣ್ಣಗಾಗಕ್ಕೆ ಬಿಡೋಣ. ಓಕೆ, ಈಗ ಕೇಕು ತಣ್ಣಗಾಗಿದೆ ಕಂಪ್ಲೀಟಾಗಿ. ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಎಡ್ಜಸ್ ಎಲ್ಲ ಫಸ್ಟ್ ಬಿಡಿಸ್ಕೋಬೇಕು. ಸೊ ಈಗ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕೇಕು ಬೆಂದಿದೆ ಅಂತ, ಎಷ್ಟು ಸಾಫ್ಟಾಗಿ ಬಂದಿದೆ. ಸೊ ಸೂಪರಾಗಿರೋಂತಹ ಪ್ಲಮ್ ಕೇಕ್ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅಂತ ನೋಡಿದ್ರಲ್ವಾ ಫ್ರೆಂಡ್ಸ್. ಸೊ ಈಗ ಕೇಕ್ನ ಕಟ್ ಮಾಡೋಣ. ಸೊ ಇದನ್ನು 1 ಅವರ್ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಟಿದೆ. ಸೊ ಫುಲ್ ಡೆಕೋರೇಟಿವ್ ಆಗಿ ಕಲರ್ಫುಲ್ ಆಗಿ ಪ್ಲಮ್ ಕೇಕ್ ತುಂಬಾ ಸಾಫ್ಟಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಪ್ಲಮ್ ಕೇಕ್ ರೆಡಿಯಾಗಿದೆ ಅಂತ. ಸೂಪರ್ ಸಾಫ್ಟ್, ಸೂಪರ್ ಮಾಯ್ಸ್ಟ್, ಪರ್ಫೆಕ್ಟ್ ಟೆಕ್ಸ್ಚರ್, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ತುಂಬಾ ಸಖತ್ತಾಗಿ ಕೇಕು ಬಂದಿದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.